ಪೊಲೀಸರು ಯಶಸ್ವಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸೇಮ್ ಸಿನಿಮಾ ಸ್ಟೈಲ್ ಅಲ್ಲಿ ಪೊಲೀಸರು ಕುಖ್ಯಾತ ಗರುಡ ಗ್ಯಾಂಗ್ ಅನ್ನ ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಮಣಿಪಾಲ್ನಲ್ಲಿ ಸಿನಿಮೀಯ ರೀತಿಯಲ್ಲಿ ಕ್ರಿಮಿನಲ್ ಬಂಧನ. ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನ ಆಗಿತ್ತಂತೆ ಇಸಾಕ್ನಿಂದ. ನೆಲಮಂಗಲ ಪೊಲೀಸರನ್ನ ಕಂಡು ಇಸಾಕ್ ಪರಾರಿಗೆ ಯತ್ನ ಕೂಡ ಆಗಿತ್ತು. ಸಿನಿಮೀಯ ರೀತಿಯಲ್ಲಿ ಪೊಲೀಸರು ಬೆನ್ನಹತ್ತಿ ಬಂಧಿಸಿದ್ದಾರೆ ಇಸಾಕ್ನನ್ನ. ಪೊಲೀಸರು ಬೆನ್ನಟ್ಟುವಾಗ 4 ಕಾರು, 1 ದ್ವಿಚಕ್ರ ವಾಹನ ಕೂಡ ಡಿಕ್ಕಿ ಹೊಡಿತಂತೆ. ವಾಹನಗಳಿಗೆ ಡಿಕ್ಕಿ ಹೊಡೆದು ಪರಾರಿಯಾಗುವುದಕ್ಕೆ ಯತ್ನ ಕೂಡ ಆಗಿದೆ. ಕಾರಿನಲ್ಲಿ ಆರೋಪಿಯ ಜೊತೆ ಓರ್ವ ಯುವತಿ ಕೂಡ ಇದ್ದಿದ್ದು ಪತ್ತೆಯಾಗಿದೆ. ಇದೇ ಕಾರನ್ನ ಪೊಲೀಸರು ಸಿನಿಮೀಯ ಸ್ಟೈಲ್ ಅಲ್ಲಿ ಚೇಸ್ ಮಾಡಿ ಕುಖ್ಯಾತ ಗರುಡ ಗ್ಯಾಂಗ್ನ ನಟೋರಿಯಸ್ ಈ ಇಸಾಕ್ ಆತನ ಬಂಧಿಸಿದ್ದಾರೆ ಪೊಲೀಸರು. ಬಟ್ ಆತನನ್ನ ಬಂಧಿಸುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ಪರಾರಿಯಾಗುವುದಕ್ಕೆ ಯತ್ನ ಮಾಡಿದ್ದಾನೆ. ಕೆಲ ಕಾರುಗಳಿಗೆ, ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಅಲ್ಲಿಂದ ಪರಾರಿಯಾಗುವುದಕ್ಕೆ ಯತ್ನ ಆಗಿದೆ. ಆದ್ರೆ ಬೇರೆದವ್ರಿಗೂ ಕೂಡ ಸಮಸ್ಯೆ ಆಗಿದೆ, ಪೊಲೀಸರಿಗೆ ಮಾತ್ರ ಈತ ಸಮಸ್ಯೆ ಮಾಡಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್, ಈ ನಟೋರಿಯಸ್ ಇಸಾಕ್ನ ಹಿನ್ನೆಲೆ ಏನು? ಎಷ್ಟು ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ? ಹೇಗಿತ್ತು ಪೊಲೀಸರ ಕಾರ್ಯಾಚರಣೆ? ಈ ಕಾರ್ಯಾಚರಣೆ ಬಗ್ಗೆ ಹೇಳೋದಾದ್ರೆ, ಇದು ಪೊಲೀಸರಿಗೆ ಆತ ಮೋಸ್ಟ್ ವಾಂಟೆಡ್ ಆಗಿದ್ದ. ಯಾಕಂದ್ರೆ ಅವನು ಬೇರೆ ಬೇರೆ ಪ್ರಕರಣಗಳಲ್ಲಿ ಇಸಾಕ್ ಅನ್ನುವಂತ ವ್ಯಕ್ತಿ ಬೇಕಾಗಿದ್ದ. ಉಡುಪಿ ಪೊಲೀಸರಿಗೆ ಸೇರಿದಂತೆ ಬೆಂಗಳೂರಿನ ನೆಲಮಂಗಲ್ ಪೊಲೀಸರು ಕೂಡ ಆತ ಬೇಕಾಗಿದ್ದ. ಯಾಕಂದ್ರೆ ಬೆಂಗಳೂರಿನಲ್ಲೂ ಕೂಡ ಇತ್ತೀಚೆಗೆ ಗರುಡ ಗ್ಯಾಂಗ್ನ ಬೇರೆ ಬೇರೆ ಕೃತ್ಯಗಳು ಏನು ಪತ್ತೆಯಾಗಿತ್ತು. ಗರುಡ ಗ್ಯಾಂಗ್ ಅಂತ ಹೇಳಿದ್ರೆ ಉಡುಪಿಯ ಕಾಪು ಭಾಗದಲ್ಲಿ ಒಂದು ಯುವಕರ ತಂಡ ಹಲವಾರು ವರ್ಷಗಳ ಹಿಂದೆ ಸೇರಿಕೊಂಡು ಒಂದು ಗ್ಯಾಂಗ್ ಅನ್ನ ಮಾಡಿಕೊಂಡು ವಿವಿಧ ಕೃತ್ಯಗಳನ್ನ, ಅಂದ್ರೆ ಅಪರಾಧಿ ಕೃತ್ಯಗಳನ್ನ ಎಸಗ್ತಾ ಇತ್ತು. ಉಡುಪಿಯಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಆತನ ಮೇಲೆ ಸೇರಿದಂತೆ ಉಳಿದ ಆರೋಪಿಗಳ ಮೇಲೆ ಕೂಡ ಇತ್ತು. ಆತನನ್ನ ಸದ್ಯ ಇಸಾಕ್ನನ್ನ ನೆಲಮಂಗಲ ಪೊಲೀಸರು ಹುಡುಕಾಡ್ತಿದ್ರು. ಆತನ ಬೆನ್ನಟ್ಟಿ ಬಂದಿದ್ರು. ಆತ ಉಡುಪಿಯ ಮಣಿಪಾಲಕ್ಕೆ ಜಾಲಿ ಮಾಡೋದಕ್ಕಾಗಿ ಬಂದಿದ್ದ. ಒಂದು ಕಾರಲ್ಲಿ ಯುವತಿಯ ಜೊತೆಗೆ ಸುತ್ತಾಡ್ತಿದ್ದ. ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿಯ ಮಾರ್ಗವಾಗಿ ವೇಗವಾಗಿ ಸಾಗ್ತಾ ಇದ್ದ ಅನ್ನುವಂತ ಮಾಹಿತಿ ಉಡುಪಿಯ ಮಣಿಪಾಲ ಪೊಲೀಸರಿಗೂ ಕೂಡ ನೀಡ್ತಾರೆ. ಇಂತಹ ಸಂದರ್ಭದಲ್ಲಿ ರಾತ್ರೋರಾತ್ರಿ ಮಣಿಪಾಲ ಪೊಲೀಸರು ಹಾಗೂ ನೆಲಮಂಗಲ ಪೊಲೀಸರು ಆತನನ್ನ ಚೇಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆತ ಚೇಸ್ ಮಾಡುವಂತ ವೇಳೆಯಲ್ಲಿ 4 ಕಾರು ಮತ್ತು 1 ಬೈಕ್ ಅನ್ನ ಕೂಡ ಅವನು ಚೇಸ್ ಮಾಡ್ತಾ ಡಿಕ್ಕಿ ಹೊಡಿತಾನೆ. ಆದ್ರೂ ಕೂಡ ಪೊಲೀಸರು ಅದನ್ನು ಬೆನ್ನಟ್ಟಿ ಮನ್ನಪಲ್ಲ ಅನ್ನುವಂತ ಪ್ರದೇಶದಲ್ಲಿ ಮಣಿಪಾಲ ಇನ್ಸ್ಪೆಕ್ಟರ್ ದೇವರಾಜ್ ಅವರ ನೇತೃತ್ವದಲ್ಲಿ ಆತನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ. ಈತನ ತಂಡದ ಜೊತೆ ಇನ್ನೂ ಹಲವು ವ್ಯಕ್ತಿಗಳು ಕೂಡ ಇರುವಂತದ್ದು. ಈ ಗ್ಯಾಂಗ್ ಇನ್ನೂ ಕೂಡ ಸ್ವಲ್ಪ ಸಮಯದ ಹಿಂದೆ ಉಡುಪಿಯ ಕಾಪುನಲ್ಲಿ ಕಾರ್ಯಾಚರಿಸುತ್ತಿತ್ತು. ಈಗ ಅದು ಬೆಂಗಳೂರಿನವರೆಗೂ ಕೂಡ ಹಬ್ಬಿಕೊಂಡಿರುವಂತವರ ಜಾಲ ಅಂತ ಹೇಳ್ಬಹುದು. ಹಾಗಾಗಿ ಪೊಲೀಸರು ಅವರ ಕೃತ್ಯಗಳು ಇನ್ನೆಷ್ಟಿವೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಬೇಕಾಗಿದೆ. ಯಾಕಂದ್ರೆ ಇವರು ಡ್ರಗ್ಸ್ ಇರಬಹುದು, ಗಾಂಜಾ ಇರಬಹುದು, ಅಥವಾ ದನ ಸಾಗಾಟ, ಹೀಗೆ ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗಿಯಾಗ್ತಿರುವಂತಹ ಒಂದು ಗ್ಯಾಂಗ್ ಇದು. ಹಾಗಾಗಿ ಪೊಲೀಸರು ಈತನನ್ನು ಹಿಡಿಯುವ ಮೂಲಕ ಇನ್ನಷ್ಟು ಆರೋಪಿಗಳನ್ನು ಮಟ್ಟ ಹಾಕುವುದಕ್ಕೆ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸ್ಥಿತಿ. ಓಕೆ ಹರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪೊಲೀಸರು ಯಶಸ್ವಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸೇಮ್ ಸಿನಿಮಾ ಸ್ಟೈಲ್ ಅಲ್ಲಿ ಪೊಲೀಸರು ಕುಖ್ಯಾತ ಗರುಡ ಗ್ಯಾಂಗ್ ಅನ್ನ ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಮಣಿಪಾಲ್ನಲ್ಲಿ ಸಿನಿಮೀಯ ರೀತಿಯಲ್ಲಿ ಕ್ರಿಮಿನಲ್ ಬಂಧನ. ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನ ಆಗಿತ್ತಂತೆ ಇಸಾಕ್ನಿಂದ. ನೆಲಮಂಗಲ ಪೊಲೀಸರನ್ನ ಕಂಡು ಇಸಾಕ್ ಪರಾರಿಗೆ ಯತ್ನ ಕೂಡ ಆಗಿತ್ತು. ಸಿನಿಮೀಯ ರೀತಿಯಲ್ಲಿ ಪೊಲೀಸರು ಬೆನ್ನಹತ್ತಿ ಬಂಧಿಸಿದ್ದಾರೆ ಇಸಾಕ್ನನ್ನ. ಪೊಲೀಸರು ಬೆನ್ನಟ್ಟುವಾಗ 4 ಕಾರು, 1 ದ್ವಿಚಕ್ರ ವಾಹನ ಕೂಡ ಡಿಕ್ಕಿ ಹೊಡಿತಂತೆ. ವಾಹನಗಳಿಗೆ ಡಿಕ್ಕಿ ಹೊಡೆದು ಪರಾರಿಯಾಗುವುದಕ್ಕೆ ಯತ್ನ ಕೂಡ ಆಗಿದೆ. ಕಾರಿನಲ್ಲಿ ಆರೋಪಿಯ ಜೊತೆ ಓರ್ವ ಯುವತಿ ಕೂಡ ಇದ್ದಿದ್ದು ಪತ್ತೆಯಾಗಿದೆ. ಇದೇ ಕಾರನ್ನ ಪೊಲೀಸರು ಸಿನಿಮೀಯ ಸ್ಟೈಲ್ ಅಲ್ಲಿ ಚೇಸ್ ಮಾಡಿ ಕುಖ್ಯಾತ ಗರುಡ ಗ್ಯಾಂಗ್ನ ನಟೋರಿಯಸ್ ಈ ಇಸಾಕ್ ಆತನ ಬಂಧಿಸಿದ್ದಾರೆ ಪೊಲೀಸರು. ಬಟ್ ಆತನನ್ನ ಬಂಧಿಸುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ಪರಾರಿಯಾಗುವುದಕ್ಕೆ ಯತ್ನ ಮಾಡಿದ್ದಾನೆ. ಕೆಲ ಕಾರುಗಳಿಗೆ, ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಅಲ್ಲಿಂದ ಪರಾರಿಯಾಗುವುದಕ್ಕೆ ಯತ್ನ ಆಗಿದೆ. ಆದ್ರೆ ಬೇರೆದವ್ರಿಗೂ ಕೂಡ ಸಮಸ್ಯೆ ಆಗಿದೆ, ಪೊಲೀಸರಿಗೆ ಮಾತ್ರ ಈತ ಸಮಸ್ಯೆ ಮಾಡಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್, ಈ ನಟೋರಿಯಸ್ ಇಸಾಕ್ನ ಹಿನ್ನೆಲೆ ಏನು? ಎಷ್ಟು ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ? ಹೇಗಿತ್ತು ಪೊಲೀಸರ ಕಾರ್ಯಾಚರಣೆ? ಈ ಕಾರ್ಯಾಚರಣೆ ಬಗ್ಗೆ ಹೇಳೋದಾದ್ರೆ, ಇದು ಪೊಲೀಸರಿಗೆ ಆತ ಮೋಸ್ಟ್ ವಾಂಟೆಡ್ ಆಗಿದ್ದ. ಯಾಕಂದ್ರೆ ಅವನು ಬೇರೆ ಬೇರೆ ಪ್ರಕರಣಗಳಲ್ಲಿ ಇಸಾಕ್ ಅನ್ನುವಂತ ವ್ಯಕ್ತಿ ಬೇಕಾಗಿದ್ದ. ಉಡುಪಿ ಪೊಲೀಸರಿಗೆ ಸೇರಿದಂತೆ
ಬೆಂಗಳೂರಿನ ನೆಲಮಂಗಲ ಪೊಲೀಸರು ಕೂಡ ಆತ ಬೇಕಾಗಿತ್ತು. ಯಾಕಂದ್ರೆ ಬೆಂಗಳೂರಿನಲ್ಲೂ ಕೂಡ ಇತ್ತೀಚೆಗೆ ಗರುಡ ಗ್ಯಾಂಗ್ನ ಬೇರೆ ಬೇರೆ ಕೃತ್ಯಗಳು ಪತ್ತೆಯಾಗಿತ್ತು. ಗರುಡ ಗ್ಯಾಂಗ್ ಅಂತ ಹೇಳಿದ್ರೆ ಉಡುಪಿಯ ಕಾಪು ಭಾಗದಲ್ಲಿ ಒಂದು ಯುವಕರ ತಂಡ ಹಲವಾರು ವರ್ಷಗಳ ಹಿಂದೆ ಸೇರಿಕೊಂಡು ಒಂದು ಗ್ಯಾಂಗ್ ಅನ್ನ ಮಾಡಿಕೊಂಡು ವಿವಿಧ ಕೃತ್ಯಗಳನ್ನ ಅಂದ್ರೆ ಅಪರಾಧಿ ಕೃತ್ಯಗಳನ್ನ ಎಸಗ್ತಾ ಇತ್ತು. ಉಡುಪಿಯಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಆತನ ಮೇಲೆ ಸೇರಿದಂತೆ ಉಳಿದ ಆರೋಪಿಗಳ ಮೇಲೆ ಕೂಡ ಇತ್ತು. ಆತನನ್ನ ಸದ್ಯ ಇಸಾಕ್ನನ್ನ ನೆಲಮಂಗಲ ಪೊಲೀಸರು ಹುಡುಕಾಡ್ತಿದ್ರು. ಆತನ ಬೆನ್ನಟ್ಟಿ ಬಂದಿದ್ರು. ಆತ ಉಡುಪಿಯ ಮಣಿಪಾಲಕ್ಕೆ ಜಾಲಿ ಮಾಡೋದಕ್ಕಾಗಿ ಬಂದಿದ್ದ ಒಂದು ಕಾರಲ್ಲಿ ಯುವತಿಯ ಜೊತೆಗೆ ಸುತ್ತಾಡ್ತಿದ್ದ. ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿಯ ಮಾರ್ಗವಾಗಿ ವೇಗವಾಗಿ ಸಾಗ್ತಾ ಇದ್ದ ಅನ್ನುವಂತ ಮಾಹಿತಿ ಉಡುಪಿಯ ಮಣಿಪಾಲ ಪೊಲೀಸರಿಗೂ ಕೂಡ ನೀಡ್ತಾರೆ. ಇಂತಹ ಸಂದರ್ಭದಲ್ಲಿ ರಾತ್ರೋರಾತ್ರಿ ಮಣಿಪಾಲ ಪೊಲೀಸರು ಹಾಗೂ ನೆಲಮಂಗಲ ಪೊಲೀಸರು ಆತನನ್ನ ಚೇಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆತ ಚೇಸ್ ಮಾಡುವಂತ ವೇಳೆಯಲ್ಲಿ 4 ಕಾರು ಮತ್ತು ಒಂದು ಬೈಕ್ ಅನ್ನ ಕೂಡ ಅವನು ಚೇಸ್ ಮಾಡ್ತಾ ಡಿಕ್ಕಿ ಹೊಡಿತಾನೆ. ಆದ್ರೂ ಕೂಡ ಪೊಲೀಸರು ಅದನ್ನು ಬೆನ್ನಟ್ಟಿ ಮನ್ನಪಲ್ಲ ಅನ್ನುವಂತ ಪ್ರದೇಶದಲ್ಲಿ ಮಣಿಪಾಲ ಇನ್ಸ್ಪೆಕ್ಟರ್ ದೇವರಾಜ್ ಅವರ ನೇತೃತ್ವದಲ್ಲಿ ಆತನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ. ಈತನ ತಂಡದ ಜೊತೆ ಇನ್ನೂ ಹಲವು ವ್ಯಕ್ತಿಗಳು ಕೂಡ ಇರುವಂತದ್ದು. ಈ ಗ್ಯಾಂಗ್ ಇನ್ನೂ ಕೂಡ ಸ್ವಲ್ಪ ಸಮಯದ ಹಿಂದೆ ಉಡುಪಿಯ ಕಾಪುನಲ್ಲಿ ಕಾರ್ಯಾಚರಿಸುತ್ತಿತ್ತು. ಈಗ ಅದು ಬೆಂಗಳೂರಿನವರೆಗೂ ಕೂಡ ಹಬ್ಬಿಕೊಂಡಿರುವಂತವರ ಜಾಲ ಅಂತ ಹೇಳ್ಬಹುದು. ಹಾಗಾಗಿ ಪೊಲೀಸರು ಅವರ ಕೃತ್ಯಗಳು ಇನ್ನೆಷ್ಟಿವೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಬೇಕಾಗಿದೆ. ಯಾಕಂದ್ರೆ ಇವರು ಡ್ರಗ್ಸ್ ಇರಬಹುದು, ಗಾಂಜಾ ಇರಬಹುದು, ಅಥವಾ ದನ ಸಾಗಾಟ, ಹೀಗೆ ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗಿಯಾಗ್ತಿರುವಂತಹ ಒಂದು ಗ್ಯಾಂಗ್ ಇದು. ಹಾಗಾಗಿ ಪೊಲೀಸರು ಈತನನ್ನು ಹಿಡಿಯುವ ಮೂಲಕ ಇನ್ನಷ್ಟು ಆರೋಪಿಗಳನ್ನು ಮಟ್ಟ ಹಾಕುವುದಕ್ಕೆ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶ್ರುತಿ. ಓಕೆ ಹರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪೊಲೀಸರು ಯಶಸ್ವಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸೇಮ್ ಸಿನಿಮಾ ಸ್ಟೈಲ್ ಅಲ್ಲಿ ಪೊಲೀಸರು ಕುಖ್ಯಾತ ಗರುಡ ಗ್ಯಾಂಗ್ ಅನ್ನ ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಮಣಿಪಾಲ್ನಲ್ಲಿ ಸಿನಿಮೆಯ ರೀತಿಯಲ್ಲಿ ಕ್ರಿಮಿನಲ್ ಬಂಧನ. ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನ ಆಗಿತ್ತಂತೆ ಇಸಾಕ್ನಿಂದ. ನೆಲಮಂಗಲ ಪೊಲೀಸರನ್ನ ಕಂಡು ಇಸಾಕ್ ಪರಾರಿಗೆ ಯತ್ನ ಕೂಡ ಆಗಿತ್ತು. ಸಿನಿಮೆಯ ರೀತಿಯಲ್ಲಿ ಪೊಲೀಸರು ಬೆನ್ನಹತ್ತಿ ಬಂಧಿಸಿದ್ದಾರೆ ಇಸಾಕ್ನನ್ನ. ಪೊಲೀಸರು ಬೆನ್ನಟ್ಟುವಾಗ 4 ಕಾರು, 1 ದ್ವಿಚಕ್ರ ವಾಹನ ಕೂಡ ಡಿಕ್ಕಿ ಹೊಡಿತಂತೆ. ವಾಹನಗಳಿಗೆ ಡಿಕ್ಕಿ ಹೊಡೆದು ಪರಾರಿಯಾಗುವುದಕ್ಕೆ ಯತ್ನ ಕೂಡ ಆಗಿದೆ. ಕಾರಿನಲ್ಲಿ ಆರೋಪಿಯ ಜೊತೆ ಓರ್ವ ಯುವತಿ ಕೂಡ ಇದ್ದಿದ್ದು ಪತ್ತೆಯಾಗಿದೆ. ಇದೇ ಕಾರನ್ನ ಪೊಲೀಸರು ಸಿನಿಮೆಯ ಸ್ಟೈಲ್ ಅಲ್ಲಿ ಚೇಸ್ ಮಾಡಿ ಕುಖ್ಯಾತ ಗರುಡ ಗ್ಯಾಂಗ್ನ ನಟೋರಿಯಸ್ ಈ ಇಸಾಕ್ ಆತನ ಬಂಧಿಸಿದ್ದಾರೆ ಪೊಲೀಸರು. ಬಟ್ ಆತನನ್ನ ಬಂಧಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ಪರಾರಿಯಾಗೋದಕ್ಕೆ ಯತ್ನ ಮಾಡಿದ್ದಾನೆ. ಕೆಲ ಕಾರುಗಳಿಗೆ, ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಅಲ್ಲಿಂದ ಪರಾರಿಯಾಗೋದಕ್ಕೆ ಯತ್ನ ಆಗಿದೆ. ಆದ್ರೆ ಬೇರೆದವ್ರಿಗೂ ಕೂಡ ಸಮಸ್ಯೆ ಆಗಿದೆ, ಪೊಲೀಸರಿಗೆ ಮಾತ್ರ ಈತ ಸಮಸ್ಯೆ ಮಾಡಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್, ಈ ನಟೋರಿಯಸ್ ಇಸಾಕ್ನ ಹಿನ್ನೆಲೆ ಏನು? ಎಷ್ಟು ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ? ಹೇಗಿತ್ತು ಪೊಲೀಸರ ಕಾರ್ಯಾಚರಣೆ? ಈ ಕಾರ್ಯಾಚರಣೆ ಬಗ್ಗೆ ಹೇಳೋದಾದ್ರೆ, ಇದು ಪೊಲೀಸರಿಗೆ ಆತ ಮೋಸ್ಟ್ ವಾಂಟೆಡ್ ಆಗಿದ್ದ. ಯಾಕಂದ್ರೆ ಅವನು ಬೇರೆ ಬೇರೆ ಪ್ರಕರಣಗಳಲ್ಲಿ ಇಸಾಕ್ ಅನ್ನುವಂತ ವ್ಯಕ್ತಿ ಬೇಕಾಗಿದ್ದ. ಉಡುಪಿ ಪೊಲೀಸರಿಗೆ ಸೇರಿದಂತೆ ಬೆಂಗಳೂರಿನ ನೆಲಮಂಗಲ ಪೊಲೀಸರಿಗೂ ಕೂಡ ಆತ ಬೇಕಾಗಿದ್ದ. ಯಾಕಂದ್ರೆ ಬೆಂಗಳೂರಿನಲ್ಲೂ ಕೂಡ ಇತ್ತೀಚೆಗೆ ಗರುಡ ಗ್ಯಾಂಗ್ನ ಬೇರೆ ಬೇರೆ ಕೃತ್ಯಗಳು ಪತ್ತೆಯಾಗಿತ್ತು. ಗರುಡ ಗ್ಯಾಂಗ್ ಅಂತ ಹೇಳಿದ್ರೆ ಉಡುಪಿಯ ಕಾಪು ಭಾಗದಲ್ಲಿ ಒಂದು ಯುವಕರ ತಂಡ ಹಲವಾರು ವರ್ಷಗಳ ಹಿಂದೆ ಸೇರಿಕೊಂಡು ಒಂದು ಗ್ಯಾಂಗ್ ಅನ್ನ ಮಾಡಿಕೊಂಡು ವಿವಿಧ ಕೃತ್ಯಗಳನ್ನ ಅಂದ್ರೆ ಅಪರಾಧಿ ಕೃತ್ಯಗಳನ್ನ ಎಸಗ್ತಾ ಇತ್ತು. ಉಡುಪಿಯಲ್ಲೂ ಕೂಡ ಸಾಕಷ್ಟು